ಸ್ಪ್ಲೆಂಡೆಡ್ ಪೀಸ್. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಹೇಗಿದ್ದೀರಾ? ನಿದ್ದೆ ಆಯ್ತಾ? ಮಾಡಬೇಕು. ಆರ್ ನಂಬರ್ 1 ಇಂಟ್ರಡಕ್ಷನ್ ಸ್ಟೆಪ್ಸು. BP6 ಅವರ ಮಾಡುವಾಗ ಎಕ್ಸಸೈಸನ್ನು ಸೆಷನ್ ತಗೊಳ್ಳುವಾಗ 5 ಸ್ಟೆಪ್ಸಲ್ಲಿ ನಾವು ಫಿನಿಶ್ ಮಾಡಬೇಕು. ಒಂದನೇದು ಇಂಟ್ರಡಕ್ಷನ್, ಹೇಳಿಪ್ಪ. ಇಂಟ್ರಡಕ್ಷನ್. 2 demonstration. 3 demonstration with explanation. 4 users. 5 ask for doubt. ವಿಚ್ ಎಕ್ಸಸೈಸ್ ವಿಚ್ ಪಾರ್ಟ್ ಏನಾದರೂ ಡೌಟ್ ಇದೆಯಾ ಅಂತ ಕೇಳೋದು ಅಷ್ಟೇ. ಓಕೆ, ಈಗ ನಾನು ಡೆಮಾನ್ಸ್ಟ್ರೇಷನ್ ಇದು BP6 ಸೆಷನ್ನನ್ನು ಹೇಗೆ ತಗೊಳ್ಬೇಕು ಅಂತ ಹೇಳ್ತೀನಿ. ಇಂಟ್ರಡಕ್ಷನ್ ಫಸ್ಟ್. BP ಅವರು 6 ವ್ಯಾಯಾಮಗಳನ್ನು ಕಲಿಸ್ಕೊಟ್ಟಿದ್ದಾರೆ. 6 ವ್ಯಾಯಾಮಗಳು ನಡುನೆತ್ತಿಯಿಂದ ಅಂಗಾಲಿನವರೆಗೂ ಮಾನವನ ದೇಹಕ್ಕೆ ಬಹಳ 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 ಯೂಸ್ಫುಲ್ ಅಂತ ಹೇಳಿದ್ದಾರೆ. ಈ 6 ವ್ಯಾಯಾಮಗಳನ್ನು ಎಲ್ಲರೂ ಮಾಡ್ಬೋದು. ಕೆಲವು ಸಂದರ್ಭಗಳ, ಕೆಲವು ವ್ಯಕ್ತಿಗತ, ಕೆಲವು ಜಿನೈನಾಗಿ ಯಾರು ಪ್ರಾಬ್ಲಮ್ ಇದ್ದಾಗ, ಸಮಸ್ಯೆಗಳಿದ್ದಾಗ ಮಾಡಬಾರ್ದು. ಜಸ್ಟ್ ಅಬ್ಸರ್ವೇಷನ್ ಮಾಡಿ ಆಮೇಲೆ ನೀವು ಕಲಿಸ್ಬೇಕು. ಅನಂತರ ಈ ಒಂದು 6 ವ್ಯಾಯಾಮಗಳು ಗೋಲ್ಡನ್ ರೂಲ್ಸ್ ಹೇಳಿದ್ದಾರೆ. ಏನಂತ? ಬ್ರೀತಿಂಗ್ ಪರ್ಪಸ್, ಉಸಿರಾಟ ಕ್ರಿಯೆ ಬಗ್ಗೆ ಬಹಳ ಒತ್ತು ಕೊಟ್ಟಿದ್ದಾರೆ. ಉಸಿರನ್ನು ಮೂಗಿನಿಂದ ತಗೋಬೇಕು, ಬಾಯಿಂದ ಬಿಡಬೇಕು. ಇನ್ಹೇಲಿಂಗ್ ಥ್ರೂ ದಿ ನೋಸ್, exhaling through the mouth. ಶ್ವಾಸ ನಾಸಲೇನ ಮೂಸೆ ಚೋಡ್ನ, ಆಯಿತಾ? ಹೀಗೆ ಮತ್ತೆ ಎಲ್ಲ ವ್ಯಾಯಾಮಗಳು ಕ್ರಮಬದ್ಧವಾಗಿ ನಿಮ್ಮದೇ ಆದ ಸಮಯದಲ್ಲಿ ಮಾಡಬೇಕು. ನಾಟ್ ಲೈಕ್ ಮಾಸ್ ಪಿಟಿ, ಟೇಕಿಂಗ್ ಯುವರ್ ಓನ್ ಟೈಮ್, ಆ್ಯಸ್ ಸ್ಲೋ ಆಸ್ ಪಾಸಿಬಲ್, ನಿಧಾನ ಗತಿಯಲ್ಲಿ ಮಾಡಬೇಕು. ಆಮೇಲೆ ಕಂಟಿನ್ಯೂಯಸ್ ಪ್ರೋಸೆಸ್, ಉಸಿರಾಟ ಕ್ರಿಯೆ ಹೇಗಿರಬೇಕು? ನಿರಂತರವಾಗಿ ಪ್ರಕ್ರಿಯೆ ನಡೀತಾ ಇರಬೇಕು. ಇಲ್ಲಿಗೆ ಬಿಡಬೇಕು, ಇಲ್ಲಿಗೆ ತಗೋಬೇಕು, ಇಲ್ಲಿಗೆ ಬಿಡಬೇಕು ಅಂತ ಇಲ್ಲ. ಇದು ಏನಿದು ಗೋಲ್ಡನ್ ರೂಲ್ಸ್. ಅದರಲ್ಲಿ ಇಂಟ್ರಡಕ್ಷನಲ್ಲೇ ಹೇಳ್ಬಿಡೋದು. ಎಸ್, ಕಮೆಂಡ್ ಈಸ್ ಫಾರ್ ಮೀ, ಅಟೆನ್ಷನ್. ಕಮೆಂಡ್ ಸಿಕ್ಬಿಡುತ್ತೆ. ಕಮೆಂಡ್ ಈಸ್ ಫಾರ್ ಮೀ ಫಸ್ಟ್, ಅಟೆನ್ಷನ್. BP's ಫಸ್ಟ್ ಎಕ್ಸಸೈಸ್ ಪೊಸಿಷನ್ ರೆಡಿ. Exercise begin. Course halt. Course rest. Demonstration with explanation. Command is for me. Attention. BP's first exercise position ready. ನಮಸ್ಕಾರ ಸ್ಥಿತಿಗೆ ಬರಬೇಕು. ಎಕ್ಸಸೈಸ್ ಬಿಗೇನ್. ಬಿಗೇನ್ ಅಂದ ತಕ್ಷಣ ರಬ್ ಮಾಡಿ ಸ್ವಲ್ಪ ಕಣ್ಣಿಗೆ ಶಾಖವನ್ನು ಕೊಟ್ಟು ಹಣೆ ಭಾಗವನ್ನು ಮೊದಲು ಹೇಗೆ ಸ್ಮೂತಾಗಿ ನಯವಾಗಿ ತೀಡಬೇಕು. ನಮ್ಮ ಮುಖದ ನರ್ವಸ್ ಸಿಸ್ಟಮ್ ಹೇಗಿರುತ್ತೆ? ತುಂಬ ಸೂಕ್ಷ್ಮವಾಗಿರುತ್ತೆ, ಆಯಿತಾ? ಮತ್ತು ಕೂಂಬಿಂಗ್, ತಲೆಯಲ್ಲಿರ್ತಕ್ಕಂಥ ನರ್ವ್ಗಳನ್ನು ಆಕ್ಟಿವೇಟ್ ಮಾಡಬೇಕು. ಕುತ್ತಿಗೆಯ ಭಾಗ ಕೆಳಗಡೆ. ಕೋರ್ಸ್ ಹಾಲ್ಟ್ ಅಂದ ತಕ್ಷಣ ಯಥಾಸ್ಥಿತಿಗೆ ಬರಬೇಕು. ಕೋರ್ಸ್ ರೆಸ್ಟ್ ಅಂದ ತಕ್ಷಣ ವಿಶ್ರಾಮ ಸ್ಥಿತಿಗೆ ಬರಬೇಕು. ಸೊ ಈ ವ್ಯಾಯಾಮ ತಲೆಯ ಭಾಗಕ್ಕೆ ಉಪಯೋಗ. ನಿದ್ದೆ ಮಾಡಿರ್ತೀವಿ ರಾತ್ರಿ ಎಲ್ಲ, ನಮ್ಮ ನರ್ವ್ ಸಿಸ್ಟಮ್ಮು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಿದೆ. ಕೆಲಸ ಮಾಡಬೇಕಾಗಿರೋದು ತಲೆಯಲ್ಲಿ, ಎಲ್ಲ ದೇಹದ ಭಾಗ. ಅದನ್ನು ಆಕ್ಟಿವೇಟ್ ಮಾಡಿದ್ರೆ ನಮ್ಮ ಮುಖ ಬೆಳಿಗ್ಗೆ ಕಾಂತಿಯಾಗಿರುತ್ತೆ, ಲವಲವಿಕೆಯಿಂದ ಇರುತ್ತೆ, ನಮ್ಮ ಮೈಂಡ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಒಂದೇ ವ್ಯಾಯಾಮ ಹೇಳ್ಕೊಟ್ಟಿದ್ದಾರೆ. ಎನಿ ಡೌಟ್ಸ್? ಬ್ಯಾಕ್ ಅಟೆನ್ಷನ್. BP's ಫಸ್ಟ್ ಎಕ್ಸಸೈಸ್ ಪೊಸಿಷನ್ ರೆಡಿ. ಎಕ್ಸಸೈಸ್ ಬಿಗೇನ್. ಆಸ್ ಸ್ಲೋ ಆಸ್ ಪಾಸಿಬಲ್. ನಾನು ಡೆಮಾನ್ಸ್ಟ್ರೇಷನ್ ಮಾತ್ರ ಮಾಡ್ತಾ ಇದ್ದೀನಿ, ಡೆಮೋ ಅಷ್ಟೇ. ಯಾಕೆಂದರೆ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಎಲ್ಲ ಎಕ್ಸಸೈಸ್ ತೋರಿಸ್ಬೇಕು. ಅದರಿಂದ ನಾವು ಬೇಗ ಅಪ್ಡೇಟ್ ಆಗಬೇಕು. ನೀವು ಮಾಡುವಾಗ ಸ್ವಲ್ಪ ಏನೋ ಮಿಸ್ಟೇಕ್ಸ್ ಇದೆ, ಅದನ್ನು ಮತ್ತೆ ನೀವು ಬುಕ್ನಲ್ಲಿ ಬರ್ಬೋದು. ಕೋರ್ಸ್ ಹಾಲ್ಟ್. ಕೋರ್ಸ್ ರೆಸ್ಟ್. ಕಮೆಂಡ್ ಈಸ್ ಫಾರ್ ಮೀ. ಡೆಮಾನ್ಸ್ಟ್ರೇಷನ್ ಸೆಕೆಂಡ್ ಎಕ್ಸಸೈಸ್. ಅಟೆನ್ಷನ್. BP's second exercise position ready.
Exercise begin. Thanks. Core hard. Thanks. Core rest. Demonstration with explanation. Command is for me. Attention. With this second exercise position ready ಆದ ತಕ್ಷಣ ನಾವು ಹೋಗ್ಬೇಕು 45 angles ಡಿಗ್ರಿಯಲ್ಲಿ ಹೋಗ್ಬೇಕು. ಸೊ ನಮ್ಮ ನೇರವಾಗಿ ದೃಷ್ಟಿ ಇರಬೇಕು. ಮತ್ತು ಎಕ್ಸಸೈಸ್ ಬಿಗೇನ್ ಅಂದ ತಕ್ಷಣ ಏನು ಮಾಡಬೇಕು ಅಂದರೆ ಉಸಿರನ್ನು ನಿಧಾನವಾಗಿ ತೊಗೊಂಡು ನಿಧಾನವಾಗಿ ಹಿಂದೆ ಬಾಗಬೇಕು. ಸೊ ಉಸಿರನ್ನು ಇಲ್ಲಿ ಬಿಡಬೇಕು, ಥ್ಯಾಂಕ್ಸ್ ಹಾಗೆ ಬಿಡಬೇಕು, ಮತ್ತು ವಾಪಸ್. ಸೊ ಎಲ್ಲ ವ್ಯಾಯಾಮಗಳನ್ನು 6 ರಿಂದ 12 ಬಾರಿ ಮಾಡಬೇಕು. ಥ್ಯಾಂಕ್ಸ್. ಕೋರ್ಸ್ ಹಾರ್ಟ್ ಅಂದ ತಕ್ಷಣ ಯಥಾಸ್ಥಿತಿಗೆ ಬರಬೇಕು. ಕೋರ್ಸ್ ರೆಸ್ಟ್ ಅಂದ ತಕ್ಷಣ ವಿಶ್ರಾಂತಿ ಸ್ಥಿತಿಗೆ ಬರಬೇಕು. ಈ ಎರಡನೇ ವ್ಯಾಯಾಮ ಎದೆಯ ಭಾಗಕ್ಕೆ, ಒಂದನೇ ವ್ಯಾಯಾಮ ತಲೆಯ ಭಾಗಕ್ಕೆ, ಎರಡನೇ ವ್ಯಾಯಾಮ ಎದೆಯ ಭಾಗಕ್ಕೆ. ಎನಿ ಡೌಟ್ಸ್? ಕಮಾಂಡ್ ಈಸ್ ಫಾರ್ ಮೀ, ಅಟೆನ್ಷನ್. ಕಮಾಂಡ್ ಈಸ್ ಫಾರ್ ಯು, ಅಟೆನ್ಷನ್. With this second exercise, position ready. Exercise begin. ಎಲ್ಲರೂ ಹೇಳಿ ಥ್ಯಾಂಕ್ಸ್. ಉಸಿರೇ ಬರಲಿಲ್ಲ, ಏನು ಹೇಳಿದ್ರೆ ಗೊತ್ತಿಲ್ಲ. ಕೆಲವು ನೀವು ಅದನ್ನು ಯಾಕೋ ಮುಜುಗರ ಬೇಡಪ್ಪ. ಅಂದರೆ ಅಡಿಯಿಂದ ಮುಡಿಯೋರಿಗೆ ನಾವು ದೇವರಿಗೆ ಧನ್ಯವಾದ ರಾತ್ರಿ. ಹಾರ್ಡ್ ಎಕ್ಸಸೈಸ್ ಪ್ರಾರಂಭಿಸಿದಾಗ ನೀವು ಕಂಪ್ಲೀಟ್ ಮಾಡಿ ಬರಬೇಕು. ಕೋರ್ಸ್ ರೆಸ್ಟ್ ಇಲ್ಲ ಅಂದರೆ ಏನಾಗುತ್ತೆ, ಅದು ಕ್ರಮಬದ್ಧ ಸರಿ ಹೋಗೋದಿಲ್ಲ. ಕಮೆಂಡ್ ಈಸ್ ಫಾರ್ ಮೀ, ಡಿಪ್ ಈಸ್ ಥರ್ಡ್ ಎಕ್ಸಸೈಸ್. ಕಮೆಂಡ್ ಈಸ್ ಫಾರ್ ಮೀ, ಡಿಪ್ ಈಸ್ ಥರ್ಡ್ ಎಕ್ಸಸೈಸ್. ಪೊಸಿಷನ್ ರೆಡಿ. ಎಕ್ಸಸೈಸ್ ಬಿಗೇನ್.